ಸಂಸತ್ ಚುನಾವಣೆಯಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯಗಳನ್ನು ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಸೋಮಣ್ಣ ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದ್ದಾರೆ. ತಾಲೂಕಿನ ಹಲಗೂರು ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಸಚಿವರಾಗಿ ಆಯ್ಕೆಯಾಗಿದ್ದೀರಾ. ನಿಮ್ಮ ಸಚಿವ ಸ್ಥಾನದ ಕಾರ್ಯಕಲಾಪಗಳನ್ನ ಘನತೆಯನ್ನ ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸಬೇಕು. ಆಮೇಲೆ ಇನ್ನೂ ಒಂದು ವಿಚಾರ, ಈ ಒಂದು ಸಚಿವರಾಗಿರುವ ವ್ಯಕ್ತಿಗಳು, ಮಂತ್ರಿಗಳು, ಸಂಸತ್ ಸದಸ್ಯರು ನಿಮ್ಮ ಕಚೇರಿಗೆ ಬಂದಾಗ ದಯಮಾಡಿ ಉಪನ್ಯಾಸಕರಾಗಿರ್ಲಿ ಅಥವಾ ಉಪ ಪ್ರಾಂಶುಪಾಲರಾಗಿರ್ಲಿ ಅಥವಾ ಶಿಕ್ಷಕರಾಗಿರ್ಲಿ ಅವರ ಅಭಿಪ್ರಾಯಗಳನ್ನ ಹತ್ತಿಕ್ಬೇಡಿ. ನಾವು ಯಾವಾಗ ಒಬ್ಬ ಸಚಿವರ ಅಭಿಪ್ರಾಯಗಳು ಹತ್ತಿಕ್ತಿವೋ ಅವರು ಕೊಡುಗೆ ನೀಡುವುದನ್ನ, ಉತ್ತಮ ಕಾರ್ಯವನ್ನ ನಿರ್ವಹಿಸುವುದನ್ನ ಬಿಟ್ಟುಬಿಡ್ತಾರೆ. ನಾನು ಶಿವಲಿಂಗೇಗೌಡನಾದ ನಾನು 2026-27ನೇ ಸಾಲಿಗೆ